ಬೈಂದೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಂದು 3-4 ವರ್ಷಗಳಿಂದ ಜಲ್ ಜೀವನ್ ಮಿಷನ್ ಮತ್ತು ಕುಡಿಯುವ ನೀರಿನ ಯೋಜನೆ ಬೈಂದೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮನೆ ಮನೆಗೆ ಕುಡಿಯುವ ನೀರಿನ ಯೋಜನೆಯನ್ನು ಮಾಡಬೇಕು ಅಂತ ಹೇಳಿ ಹಿಂದೆ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ರಾಘಣ್ಣ ಅವರು ಮತ್ತು ಹಿಂದೆ ಸುಕುಮಾರ್ ಶೆಟ್ಟಿ ಅವರು ಶಾಸಕರಾಗಿದ್ದವಾಗ ಬೈಂದೂರು ಕ್ಷೇತ್ರದಲ್ಲಿ ಒಂದು ಕನಸಿನ ಯೋಜನೆ. ಯಾಕೆಂದರೆ ಪ್ರತಿ ಒಂದು ಮನೆಗೂ ಸಹ ಒಂದು ಕುಡಿಯೋ ನೀರನ್ನು ಕೊಡಬೇಕು ಮತ್ತು ಇಲ್ಲಿ ಕುಡಿಯೋ ನೀರಿನ ಬರಗಾಲ ಇದೆ, ಒಂದು ಒಳ್ಳೆಯ ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನು ಕೊಡಬೇಕು ಎನ್ನುವ ದೃಷ್ಟಿಯಿಂದ ಒಂದು ದೊಡ್ಡ ಕಾರ್ಯಕ್ರಮಗಳನ್ನು ಮಾಡುವುದರ ಮುಖಾಂತರ ನ್ಯಾಯವನ್ನು ಕೊಡಬೇಕು ಅಂಥೇಳಿ ಅವರ ಅಪೇಕ್ಷೆ ಇತ್ತು. ಆದರೆ ಈ ಅಪೇಕ್ಷೆಗೆ ವಿರುದ್ಧವಾಗಿ ಬೈಂದೂರು ಕ್ಷೇತ್ರದಲ್ಲಿ ಏನು ಇವತ್ತು ವಾಟರ್ ಸಪ್ಲೈ ಸ್ಕೀಮ್ ಮತ್ತು ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಸಾಧಾರಣ 50 ಅಂತ ತಿಳಿದ ಮಟ್ಟಿಗೆ ಸಾಧಾರಣ 59 ಗ್ರಾಮಗಳಲ್ಲಿ ಇವತ್ತು ಈ ಜಲ್ ಜೀವನ್ ಮಿಷನ್ ಇವತ್ತು ಕೆಲಸ ಆಗ್ತಾ ಇದೆ. ಇವತ್ತು ಎಲ್ಲಿವರೆಗೆ ನಮಗೆಲ್ಲ ಬೇಸರ ಅಂತ ಹೇಳಿದರೆ, ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮನೆ ಮನೆಗೆ ಕುಡಿಯುವ ನೀರನ್ನು ಕೊಡಬೇಕು ಎನ್ನುವಂಥ ದೃಷ್ಟಿಯಿಂದ ದೊಡ್ಡದಾದಂಥ ಯೋಜನೆಯನ್ನು ತಯಾರು ಮಾಡಿ ಯಾವ ಗ್ರಾಮ ಪಂಚಾಯಿತಿಗೂ ಸಹ ಮನೆ ಮನೆಗೆ ನಳ್ಳಿಯನ್ನು ಕೊಡದೆ ಜಲ್ ಜೀವನ್ ಮಿಷನ್ ಅಡಿ ದೊಡ್ಡ ರೀತಿಯಾಗಿರ್ತಕ್ಕಂಥ ಒಂದು ಭ್ರಷ್ಟಾಚಾರವನ್ನು ಮಾಡುವುದರ ಮುಖಾಂತರ ಬೈಂದೂರು ಕ್ಷೇತ್ರದಲ್ಲಿ ಏನು ಕುಡಿಯುವ ನೀರಿಗಾಗಿ ಏನು ಇವತ್ತು ಹಾಹಾಕಾರ ಆಗ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ಕ್ಷೇತ್ರದಲ್ಲಿ ನೀರನ್ನೇ ಕೊಡದೆ ಈಗಾಗಲೇ ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 2 ಕೋಟಿ 3 ಕೋಟಿ 5 ಕೋಟಿ 6 ಕೋಟಿ 7 ಕೋಟಿ ಹಣವನ್ನು ಗ್ರಾಮ ಪಂಚಾಯತಿಗೆ ಕೊಟ್ಟಿದ್ದಾರೆ. ಒಂದು ಹನಿ ನೀರನ್ನು ಕೊಡ್ತಕ್ಕಂಥ ಕೆಲಸವನ್ನು ಸಹ ಇವತ್ತು ಜಲ್ ಜೀವನ್ ಮಿಷನ್ ಅಡಿ ಆಗ್ತಾ ಇಲ್ಲ. ಈಗಾಗಲೇ ನಮ್ಮ ವಾಟರ್ ಸಪ್ಲೈ ಏನು ಇವತ್ತು ಕೇಂದ್ರ ಮತ್ತು ರಾಜ್ಯದ ಅನುದಾನದ ಅಡಿ 585 ಕೋಟಿ ರೂಪಾಯಿ ಯೋಜನೆಯನ್ನು ಒಂದು ನೀರನ್ನು ಕೊಡಬೇಕಂತೇಳಿ ಎಲ್ಲಿಂದ ಹೊರಾಯಿಯ ಹೊಸಂಗಡಿಯಿಂದ ಅದನ್ನು ಅಲ್ಲಿಂದ ನೀರನ್ನು ತಗೊಂಡು ಬಂದು ಪ್ರತಿ ಗ್ರಾಮ ಪಂಚಾಯತಿಗಳಿಗೆ ಓವರ್ ಹೆಡ್ ಟ್ಯಾಂಕಿಗೆ ನೀರನ್ನು ಕೊಡುವುದರ ಮುಖಾಂತರ ಅಲ್ಲಿಂದ ಗ್ರಾಮ ಪಂಚಾಯತಿನ ಮನೆ ಮನೆಗೆ ನೀರು ಕೊಡಬೇಕೆನ್ನುವಂಥದ್ದು ಒಂದು ದೊಡ್ಡ ಆಶಯ. ಆದರೆ ಈ ಮೂಲ ಯೋಜನೆ ಅಂತಕ್ಕಂಥದ್ದು ಈಗ 4 ವರ್ಷ ಆಗಿದೆ. ಆ ನೀರು ಸ್ಟಾರ್ಟ್ ಆಗಿ ಕೆಲಸ ಸ್ಟಾರ್ಟ್ ಆಗಿ ಇವತ್ತಿನವರೆಗೂ ಸಹ ನೀರು ಅಲ್ಲೇ ಹೊರಾಯಿಯಲ್ಲಿದೆ ಬಿಟ್ಟರೆ ನಮ್ಮ ಬೈಂದೂರಿಗೂ ಬರಲ್ಲ, ಯಾವ ಗ್ರಾಮ ಪಂಚಾಯತಿಗೂ ಬಂದಿಲ್ಲ. ಆದರೆ ಅದರ ನಂತರ ಈ ಜಲ್ ಜೀವನ್ ಮಿಷನ್ ಅಡಿ ಏನು ಮಾಡಿದ್ದಾರೆ ಕೇಂದ್ರೆ ಇದೊಂದು ದೊಡ್ಡ ರೀತಿಯ ಭ್ರಷ್ಟಾಚಾರ. ಇವತ್ತು ಪೈಪನ್ನು ಅಲ್ಲಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ ನೀರಿಲ್ಲದೆ, ನೀರಿನ ಸೋರ್ಸಸ್ ಇಲ್ಲದೆ ಪೈಪನ್ನು ಖಾಲಿ ಪೈಪ್ ಹಾಕಿದ್ದಾರೆ. ಕೆಲವರು ಏನು ಮಾಡಿದ್ದಾರೆ ಕೇಂದ್ರೆ ಆ ಪಂಚಾಯತಿಲಿರ್ತಕ್ಕಂಥ ಪೈಪ್ಗಳಿಗೆ ಜಲ್ ಜೀವನ್ ಮಿಷನ್ನ ಪೈಪನ್ನು ಅಳವಡಿಕೆ ಮಾಡಿದ್ದಾರೆ. ಅಲ್ಲಿ ಸಹ ಮೋಸ. ಮತ್ತು ಎಸ್ಟಿಮೇಟಲ್ಲಿ ಯಾವ್ಯಾವ ಪೈಪ್ ಹಾಕಿಗಳಿದ್ದಾರೆ ಆ ಪೈಪನ್ನು ಹಾಕಿಲ್ಲ. ನೀವು ನೋಡಿ, ಇಡೀ ವಿಧಾನಸಭಾ ಕ್ಷೇತ್ರದ ಯಾವುದೇ ಗ್ರಾಮ ಪಂಚಾಯತಿಗೆ ಹೋಗಿ ಇವತ್ತು ನೀವು, ನಾನೀಗ ನಿಮಗೆ ಯಾವ್ಯಾವ ಗ್ರಾಮ ಪಂಚಾಯತಿಗೆ ಎಷ್ಟೆಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿರ್ತಕ್ಕಂಥ ಲೆಕ್ಕಾಚಾರವನ್ನು ಕೊಡ್ತೇನೆ. ಈ ರೀತಿಯಾದಂಥ ಹಗಲು ದರೋಡೆ ಖಂಡಿತವಾಗಿ ಇದೆಲ್ಲೂ ಆಗ್ಲಿಕ್ಕಿರಲಿಲ್ಲ. ಯಾಕಂದರೆ ರಾತ್ರಿ ಕಳ್ಳರಿದ್ದಾರೆ, ಇದು ಹಗಲು ದರೋಡೆ ಆಗಿದೆ ಇವತ್ತು. ನಾನು ಕೇಳ್ತಕ್ಕಂಥ ಇದನ್ನ ಯಾರೊಬ್ಬರು ಕೇಳಬೇಕಲ್ಲ. ನಾನು ಈ ಪತ್ರಿಕಾಗೋಷ್ಠಿ ಅಂತಕ್ಕಂಥದ್ದು ಯಾವುದೇ ವ್ಯಕ್ತಿಯ ವಿರುದ್ಧ ಅಲ್ಲ, ಯಾವುದೇ ಪಕ್ಷದ ವಿರುದ್ಧ ಅಲ್ಲ, ಯಾರ ವಿರುದ್ಧನೂ ಅಲ್ಲ. ಇದು ವ್ಯವಸ್ಥೆಯ ವಿರುದ್ಧ. ಇಡೀ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ, ನನಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ನನಗೆ ಗೊತ್ತಿಲ್ಲ, ಆದರೆ ಬೈಂದೂರು ಕ್ಷೇತ್ರದಲ್ಲಿ ನಾನು ಸಮರ್ಪಕವಾಗಿ ಎಲ್ಲ ಗ್ರಾಮ ಪಂಚಾಯತ್ಗಳಿಗೆ ಹೋಗಿ ಸ್ಟಡಿ ಮಾಡಿದವಾಗ ಹೆಚ್ಚಿನ ಗ್ರಾಮ ಪಂಚಾಯತ್ ಸದಸ್ಯರಿಗೆ
ಇಲ್ಲಿ ಅನುದಾನ ಬಂದದ್ದೇ ಗೊತ್ತಿಲ್ಲ ಅವರಿಗೆ, ಕೆಲವರಿಗೆ ಗೊತ್ತೇ ಇಲ್ಲ. ಜನರಿಗೆ ಗ್ರಾಮ ಸಭೆಯಲ್ಲಿ ಬರಲಿಲ್ಲ, ಸಾಮಾನ್ಯ ಸಭೆಯಲ್ಲಿ ವಿಷಯ ಬರಲಿಲ್ಲ, ಯಾವ ಸಭೆಯಲ್ಲೂ ಸಹ ಈ ವಿಷಯ ಬರಲೇ ಇಲ್ಲ. ಇವತ್ತು ಬಾರದೆ ಎಲ್ಲಿದೋ ಗುತ್ತಿಗೆದಾರರು ಇದನ್ನು ಒಂದು ರೀತಿಯಲ್ಲಿ ಸ್ಕ್ಯಾಮ್, ದೊಡ್ಡ ರೀತಿಯ ಹಗರಣ ಆಗಿದೆ. ನಾನು ಕೇಳೋದು, ಇಷ್ಟು ನೂರಾರು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ರೈತರಿಗೆ ನೀರಿಲ್ಲದಲ್ಲಿ ಆದರೆ, ಕುಡಿಯುವ ನೀರಿಲ್ಲದಲ್ಲಿ ಆದರೆ ಈ ಯೋಜನೆ ಮಾಡಿ ಏನು ಫಲ ಇದೆ? ಇವತ್ತು ಎಲ್ಲರೂ ಸುಮ್ಮನೆ ಕೂತ್ಕೊಂಡ್ರೆ ನಾಳೆ ಮುಂದಿನ ಭವಿಷ್ಯದ ಕಥೆ ಏನು ಇವತ್ತು? ಅದಕ್ಕೋಸ್ಕರ ನಾನು ಈ ವಿಶೇಷವಾಗಿರ್ತಕ್ಕಂಥ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇನೆ. ನಿಮಗೆ ನಾನು ಇವತ್ತು ಬೇರೆ ಬೇರೆ ನಿನ್ನೆ ಇವತ್ತು ಪತ್ರಿಕಾಗೋಷ್ಠಿ ಮಾಡ್ಕಿದ್ದೆ. ಮೊದಲೇ ಎಲ್ಲ ಗ್ರಾಮ ಪಂಚಾಯತಿನ ಬೇರೆ ಬೇರೆ ನಮ್ಮ ಮಿತ್ರರನ್ನು ನಾನು ಫೋನ್ ಮಾಡಿ ನಾನು ಕೇಳಿದಾಗ ಅವ್ರು ಹೇಳ್ತಾರೆ, ನಮ್ಗೆ ವಿಷಯನೇ ಗೊತ್ತಿಲ್ಲ ಮರ್ರೆ ಅಂತ ಹೇಳ್ತಾರೆ. ಇಷ್ಟಿಷ್ಟು ಕೋಟಿ ನಿಮ್ಮ ಪಂಚಾಯತಿಗೆ ಜಲ್ ಜೀವನ್ ಮಿಷನ್ ಅಡಿ ಹಣ ಬಂದಿದೆ, ಇದರಲ್ಲಿ ನಿಮ್ಗೆ ಏನಾದ್ರು ಮಾಹಿತಿ ಇದೆ ಕೇಳಿದ್ರೆ ನಮ್ಗೆ ಅವ್ರು ಮಾಹಿತಿ ಇಲ್ಲ ಅಂತ ಹೇಳ್ತಾರೆ ಅವರು. ಅದರ ಅಡಿಯಲ್ಲಿ ಏನಾಗಿದೆ ಕೇಳಿದ್ರೆ ಕೆಲವು ಗ್ರಾಮ ಪಂಚಾಯತ್ನವರು ಕೆಲಸ ಆಗಿದೆ ಅಂತ ಹೇಳಿ ಹ್ಯಾಂಡ್ ಓವರ್ ಸಹ ಕೊಟ್ಟಿದ್ದಾರೆ. ಈಗಾಗಲೇ ಎಲ್ಲ ಬಿಲ್ ಮಾಡಿ ಕಳಿಸಿದ್ದಾರೆ. ಇಲ್ಲಿಂದ ಪೈಪಲ್ಲಿ ನೀರಿಲ್ಲ, ನಳ್ಳಿಯಲ್ಲಿ ನೀರಿಲ್ಲ, ಆದರೂ ಸಹ ಇವತ್ತು ಬಿಲ್ ಇವತ್ತು ಹೋಗಿ 80% ಇವತ್ತು ಹೆಚ್ಚಿನವರಿಗೆ ಬಿಲ್ ಆಗಿದೆ, ಇವತ್ತು ಪೇಮೆಂಟ್ ಆಗಿದೆ ಇವತ್ತು. ಆದ್ದರಿಂದ ನಾನು ಹೇಳ್ತಕ್ಕಂಥದ್ದು, ಈಗಾಗಲೇ ಏನು ಯಾವ್ಯಾವ ಗ್ರಾಮ ಪಂಚಾಯತ್ತಲ್ಲಿ ಇವತ್ತು ಈ ಒಂದು ಹಗರಣ ಆಗಿದೆ, ಇದು ಕ್ಲಿಯರ್ ಆಗಿ ಹಗರಣ. ಇದು ಈಗಾಗಲೇ ಬೈಂದೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಏನು 220 ಓವರ್ ಹೆಡ್ ಟ್ಯಾಂಕ್ ಮಾಡಬೇಕಂತ 228 ಓವರ್ ಟ್ಯಾಂಕ್ ಅವರ ವರದಿಯಲ್ಲಿ ಕೊಟ್ಟಿದ್ದಾರೆ. 140 ಟ್ಯಾಂಕ್ ಈಗಲೇ ಆಗಿದೆ ಅಂತೇಳಿ. ಮತ್ತೊಂದು ZBT ದೊಡ್ಡ ಟ್ಯಾಂಕ್ 15 ಟ್ಯಾಂಕ್ ಅದು ಸಹ ಎಲ್ಲೂ ಆಗಿಲ್ಲ. 49 ಟ್ಯಾಂಕ್ಗಳು ಫಾರೆಸ್ಟ್ ಪ್ರಾಬ್ಲಮ್ ಇದೆ, ಅದು ಇವತ್ತು ನಮಗೆ ಮಾಡಲಿಕ್ಕೆ ಕಷ್ಟ ಅಂತ ಹೇಳುವಂಥದ್ದು ವರದಿಯನ್ನು ಕೊಟ್ಟಿದ್ದಾರೆ. ಇವತ್ತು ನಾನು ಹೇಳುವುದು, ನೀರಿನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಗ್ರಾಮ ಸಭೆಯಲ್ಲಿ ಬರಬೇಕು ವಿಚಾರಗಳು, ಯಾವ ವಿಚಾರಗಳು ಬಂದಿಲ್ಲ. ಆದ್ದರಿಂದ ನಾವು ಜಿಲ್ಲಾಡಳಿತ ಇರ್ಬೋದು, ತಾಲೂಕು ಆಡಳಿತ ಇರ್ಬೋದು, ತಹಸೀಲ್ದಾರ್ ಇರ್ಬೋದು, ಸಂಬಂಧಪಟ್ಟ PDOಗಳಿರ್ಬೋದು, ಇದು ಯಾರು ಜಿಲ್ಲಾ ಪಂಚಾಯತ್ CO ಇರ್ಬೋದು, ಇದಕ್ಕೆ ಸಮರ್ಪಕವಾಗಿದ್ದ ಉತ್ತರವನ್ನು ಇವತ್ತು ಜನರಿಗೆ ನಾವು ಕೊಡಬೇಕಾಗಿದೆ. ಕೊಡದೇ ಇದ್ದರೆ ಇದೊಂದು ದೊಡ್ಡ ಈ ಹಗರಣವನ್ನು ಬಯಲಿಗೆ ತರುವಂಥ ಕೆಲಸವನ್ನು ರೈತ ಸಂಘ ಖಂಡಿತವಾಗಿಯೂ ಮಾಡ್ತಾ ಇರತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇವತ್ತು ಬಯಸ್ತೇನೆ. ಇವತ್ತು ನಿಮಗೆ ನಾನು ಒಂದೊಂದೇ ಗ್ರಾಮ ಪಂಚಾಯತಿನ ವಿಚಾರಗಳನ್ನು ಇವತ್ತು ಹೇಳ್ತಾ ಇದ್ದೇನೆ. ಇವತ್ತು ಎಷ್ಟು ದುಡ್ಡಿನ ಅದನ್ನು ಆಯಾ ಗ್ರಾಮ ಪಂಚಾಯತಿನ, ಯಾಕೆಂದರೆ ಇದು ಲೈವ್ ಕಾರ್ಯಕ್ರಮ ಇದೆ, ಆಯಾ ಗ್ರಾಮ ಪಂಚಾಯತಿಯಲ್ಲಿರ್ತಕ್ಕಂಥ ಕೆಲವರು ಸಾರ್ವಜನಿಕರು ಇದನ್ನು ವೀಕ್ಷಣೆ ಮಾಡಬೇಕು. ಯಾಕೆ ಕೇಳಿದ್ರೆ ಮುಂದಿನ ದಿವಸಗಳಲ್ಲಿ ಏನು ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜಂಟಿಯಾಗಿ ಈ ಒಂದು ಒಳ್ಳೆಯ ಯೋಜನೆಯನ್ನು ಏನಿವತ್ತು ನಮ್ಮ ಗ್ರಾಮಗಳಿಗೆ ಕೊಟ್ಟಿದೆ, ಇದು ಸದುಪಯೋಗ ಆಗಿಲ್ಲ ಅಂತೇಳಿ ಆದರೆ ಖಂಡಿತವಾಗಿ ಇವತ್ತಿದು ನಮಗೆಲ್ಲರಿಗೂ ಬೇಸರ ತರ್ತಕ್ಕಂಥದ್ದು ಮತ್ತು ಇದರ ವಿರುದ್ಧ ಹೋರಾಟವನ್ನು ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಇವತ್ತು. ಆದ್ದರಿಂದ ನಾನು ಒಂದೊಂದೇ ಗ್ರಾಮ ಪಂಚಾಯತಿಗಳ ವಿಚಾರಗಳನ್ನು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಇಡಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ನೋಡಿ, ಇವತ್ತು ಫಸ್ಟ್ ನಾನು ಹಾಜರಿ ಗ್ರಾಮ ಪಂಚಾಯತಿಯಿಂದ ಶುರು ಮಾಡ್ತೇನೆ. ಹಾಜರಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ 3 ಗ್ರಾಮಗಳು ಬರ್ತದೆ. ಹಾಜರಿ ಗ್ರಾಮಕ್ಕೆ ಸರಿಯಾಗಿ 6,55,00,000 ರೂಪಾಯಿ ಅಲ್ಲಿಗೆ ಸ್ಯಾಂಕ್ಷನ್ ಆಗಿದೆ. ಅದೇ ರೀತಿಯಲ್ಲಿ ಕಮಲಶಿಲೆಗೂ ಸಂಬಂಧಪಟ್ಟ ಹಾಗೆ 2,18,00,000 ರೂಪಾಯಿ. ಅದರ ನಂತರ ಕೊಡ್ಲಾಡಿಗೆ 3,41,00,000. ಸಾಧಾರಣ ಇಲ್ಲಿಗೆ ಹಾಜರಿ ಗ್ರಾಮ ಪಂಚಾಯತಿಗೆ ಸಾಧಾರಣ 12 ಕೋಟಿ ರೂಪಾಯಿ ಹಣವನ್ನು ಇವತ್ತು ಅಲ್ಲಿ ಜಲ್ ಜೀವನ್ ಮಿಷನ್ ಅಡಿ ಹೋಗಿದೆ. 12 ಕೋಟಿ ರೂಪಾಯಿ ಹಣ. ಅಲ್ಲಿನವ್ರ ಹತ್ರ ಕೇಳಿದರೆ ಯಾವ ಮನೆಗೂ ಸಹ ನೀರು ಕೊಡಲಿಲ್ಲ, ಯಾವ ಮನೆಗೂ ಸಹ ಜಲ್ ಜೀವನ್ ಮಿಷನ್ ಅಡಿ ಯಾವುದೇ ನೀರನ್ನು ಅಲ್ಲಿ ಕೊಡಲಿಲ್ಲ. ಅದರ ನಂತರ ಆಲೂರು ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ಆಲೂರಿಗೆ 4,63,00,000.
ಅದರದ್ದು ಇನ್ನೊಂದು ಗ್ರಾಮ ಆಲೂರು ಪಂಚಾಯತಿ ಇನ್ನೊಂದು ಗ್ರಾಮ 2,96,00,000. ಸಾಧಾರಣ 7 ಕೋಟಿ ಹತ್ರ ಆ ಪಂಚಾಯತಿಗೆ ಹೋಗಿದೆ. 7 ಕೋಟಿ. ಅದರ ನಂತರ ಅಮಾಸೆ ಬೈಲಿಗೆ 4,47,00,000. ಅಮಾಸೆ ಬೈಲು ಮಚ್ಚಟ್ಟು ಅಲ್ಲಿಗೆ 4,65,00,000. ಅಮಾಸೆ ಬೈಲು ರಟ್ಟಾಡಿ ಅಲ್ಲಿಗೆ 4,29,00,000. ಕಡೆಗೆ ಹಂಪಾರು 4,96,00,000. ಚಿತ್ತೂರು 2,49,00,000. ಗಂಗೊಳ್ಳಿ 4,65,00,000. ಗುಜ್ಜಾಡಿ 4,19,00,000. ಗುಲ್ವಾಡಿ 3,98,00,000. ಹಕ್ಕಲಾಡಿ 1,98,00,000. ಕುಂದಬಾರಂದಡಿ 76,50,000. ನೂಜಾಡಿ 1,93,00,000. ಹಟ್ಟಿ ಅಂಗಡಿ 1,24,00,000. ಹಟ್ಟಿ ಅಂಗಡಿಯಲ್ಲಿ ಇನ್ನೊಂದು ಕನ್ಯಾನ 2,15,00,000. ಹಟ್ಟಿ ಅಂಗಡಿಯಲ್ಲಿ ಇನ್ನೊಂದು ಗ್ರಾಮ ಕೆಂಚನೂರು 1,72,00,000. ಹೆಮ್ಮಾಡಿ 3 ಕೋಟಿ. ಕಡಿಕೆ ಹೊಸಾಡು 2,48,00,000. ಹೊಸಂಗಡಿ 4,92,00,000. ಯಾವುದು ಹೊಸೂರು 3,96,00,000. ಅಡಿ ಇಡೂರು ಕುಂಜಾಡಿ 3,30,00,000. ಕರ್ಕುಂಜೆ 5,53,00,000. ಕಟ್ಟಬೇಲ್ತೂರು 2,20,00,000. ಕಟ್ಟಬೇಲ್ತೂರಲ್ಲಿ ಇನ್ನೊಂದು 2,94,00,000. ಹಳ್ನಾಡು 2,02,00,000. ಕವರಾಡಿ 3,54,00,000. ಕೆರಾಡಿ 3,97,00,000. ಕೆರಾಡಿಯಲ್ಲಿ ಇನ್ನೊಂದು ಬೆಳ್ಳಾಲ 3,13,00,000. ಶಂಕರನಾರಾಯಣ ಕೊಳಂಜೆ 2,11,00,000. ಶಂಕರನಾರಾಯಣ 4,54,00,000. ಸಿದ್ದಾಪುರ 7,15,00,000. ತಲ್ಲೂರು 2,48,00,000. ತಲ್ಲೂರಲ್ಲಿ ಉಪ್ಪಿನ ಕುದುರು 1,63,00,000. ತ್ರಾಸಿ 2,48,00,000. ಉಳ್ಳೂರು 74 1,49,00,000. ವಣಸೆ 2,49,00,000. ಎಡಮಗೆ 3,33,00,000. ಬಿಜೂರು 3,30,00,000. ಹಳ್ಳಿಹೊಳೆ 4,75,00,000. ಗೋಳಿಹೊಳೆ 4,75,00,000. ಗೋಳಿಹೊಳೆಯಲ್ಲಿ ಏಳ್ಜೀತ 3,59,00,000. ಹಳ್ಳಿಹೊಳೆ 3,52,00,000. ಹೇರೂರು 4,59,00,000.
ಹೇರೂರಲ್ಲಿ ಇನ್ನೊಂದು ಗ್ರಾಮ ಉಳ್ಳೂರು 1,68,00,000. ಜಡ್ಕಲ್ 4,97,00,000. ಮುದೂರು 4,99,00,000. ಕಾಲ್ತೋಡು 4,99,00,000. ಯಾವುದು 4,99. ಹೇರೆಂಜಾಲು 1,50,00,000. ಕಮ್ಮದಕೋಣೆ 2,49,00,000. ಕೆರ್ಗಾಲ್ 1,83,00,000. ನಂದನವನ ಕೆರ್ಗಾಲ್ 69,00,000. ಬೆಳಿಗ್ಗೆ 64,00,000. ಕಡೆಗೆ ಕಿರಿಮಂಜೇಶ್ವರ 3,68,00,000. ಕೊಲ್ಲೂರು 1,63,00,000. ಮರವಂತೆ 1,86,00,000. ಯಾವುದು ನಾವುಂದ 3,68,00,000. ಶಿರೂರು 7,35,00,000. ಉಪ್ಪುಂದ 5,67,00,000. ಇಷ್ಟು ಹಣವನ್ನು ಒಟ್ಟು 1 ಕೋಟಿ ಒಟ್ಟಿಗೆ 198,59,61,000. 198,59,61,000. ಇಷ್ಟು ಹಣ ನಮ್ಮ 59 ಗ್ರಾಮಗಳಿಗೆ ಇವತ್ತು ಹೋಗಿದೆ. ಇವತ್ತು ನೀವು ನಾನು ಒಂದು ಹೇಳುವಂಥದ್ದು, ಇಡೀ ವಿಧಾನಸಭಾ ಕ್ಷೇತ್ರಕ್ಕೆ ನೀವೆಲ್ಲಾದರೂ ಹೋಗಿ ಇದರ ನಂತರ ಆಗಲೇ ಹೇಳಿದೆ 565 ಕೋಟಿ ಮೂಲ ಯೋಜನೆ. ಇಲ್ಲಿಂದ ಹೊಸಂಗಡಿಯಿಂದ ನೀರನ್ನು ಪ್ರತಿ ಗ್ರಾಮಗಳಿಗೆ ಬರಬೇಕು, ಅಲ್ಲಿಯ ಓವರ್ ಹೆಡ್ ಟ್ಯಾಂಕಿಗಳಿಗೆ ಕೊಡಬೇಕು ಅಂತೇಳಿ ಒಟ್ಟು 585 ಕೋಟಿ ಅಲ್ಲಿ ಸ್ಯಾಂಕ್ಷನ್ ಆಗಿದೆ. ಒಟ್ಟಿಗೆ ಜಲ್ ಜೀವನ್ ಮಿಷನ್ ಅದು ಗ್ರಾಮ ಪಂಚಾಯತಿಗಳಿಗೆ ಮನೆ ಮನೆ ನಲ್ಲಿ ಕೊಡಲಿಕ್ಕೆ, ನಲ್ಲಿ ಮತ್ತು ಪೈಪ್ಲೈನಿಗೆ. ಟ್ಯಾಂಕಲ್ಲಿ 585 ಕೋಟಿಯಲ್ಲಿ ಬರ್ತದೆ. ಬಹುಗ್ರಾಮ ಅಲ್ಲ, ಜಲ್ ಜೀವನ ಅಲ್ಲ. ನಾನು ಹೇಳೋದು ಅಲ್ಲಿ ಏನಾಗಿದೆ ಕೇಳಿ ದೊಡ್ಡ ರೀತಿಯಾದಂಥ ಒಂದು ಸ್ಕ್ಯಾಂಡಲ್ ಇದು. ಇದನ್ನು 4 ವರ್ಷ ಆದರೂ ಸಹ ನೀರು ಕೊಡಲಿಕ್ಕಾಗಿಲ್ಲ. ಇಷ್ಟು ದೊಡ್ಡ ಅಮೌಂಟ್ ಇವತ್ತು ಪ್ರತಿ ಗ್ರಾಮ ಪಂಚಾಯತಿಗಳಿಗೆ ಹೋಗಿದೆ. ಯಾವುದೇ ಜನರಿಗೆ ಮಾಹಿತಿ ಇಲ್ಲ. ಮೊನ್ನೆಗೆ ನಾಳೆ ಶಿರೂರಿನಲ್ಲಿ ನಮ್ಮನೆ ಹೋದವಾಗ ಹೇಳಿದ್ರು ಆ ರೈಲ್ವೆ ಸ್ಟೇಷನ್ ಹತ್ರ ಅಲ್ಲ ನೀರಿನ ಸಮಸ್ಯೆ. ಇವತ್ತು ಬೆಳಿಗ್ಗೆ ಉಪ್ಪಂದವ್ರು ಫೋನ್ ಮಾಡಿದ್ರು. ನಾನು 5, 6, 7, 8, 9, 10 5, 6, 7 ವಾರ್ಡಲ್ಲಿ ಮೀನುಗಾರರು ಅದು 2 ದಿವಸಕ್ಕೊಂದ್ಸಲ ನೀರು ಕೊಡ್ತಾರೆ. 2 ದಿವಸಕ್ಕೊಂದ್ಸಲ ಅವರು ಮೀನುಗಾರಿಕೆ ಹೋಗೋದು ಕೂತ್ಕೊಂಡು ನೀರು ಹಿಡಿಯುವಂಥ ಪರಿಸ್ಥಿತಿ. ಕರಾವಳಿಯಲ್ಲಿ ಎಲ್ಲೂ ನೀರಿಲ್ಲ. ಆ ಗಂಗೊಳ್ಳಿಯಲ್ಲಿ ಇವತ್ತು ಫೋನ್ ಮಾಡಿದರು ದಾಕು ಇತ್ಲಿನರು. ಅವರ ಮೊನ್ನೆ ಪಂಚಾಯತ್ ಮುತ್ತಿಗೆ ಹಾಕಿದ್ದಾರೆ. ಆ ಗಂಗೊಳ್ಳಿ ದಾಕು ಇತ್ಲಿನರು ನೀರಿಲ್ಲ ಅಂದೇಳಿ ಅಲ್ಲಿ 4-5 ಕೋಟಿ ಹಣ ಕೊಟ್ಟಿದ್ದಾರೆ. ನಾವುಂದ ಕರಾವಳಿಯಲ್ಲಿ ಸಮಸ್ಯೆ, ಕಿರಿಮಂಜೇಶ್ವರ ಕರಾವಳಿಯಲ್ಲಿ ಸಮಸ್ಯೆ, ಇಡೀ ಕರಾವಳಿಯಲ್ಲಿ ಎಲ್ಲೂ ನೀರಿಲ್ಲ. ಕರಾವಳಿ ಮಾತ್ರ ಅಲ್ಲ, ಈಗ ಎಲ್ಲಿಯೂ ನೀರಿಲ್ಲ. ನಾವು ಇದನ್ನು ಜನರಿಗೆ ಮುಟ್ಟಿಸಿ ಈ ಒಂದು ಕೆಲಸವನ್ನು ನಾವು ಕರೆಕ್ಟಾಗಿ ಮಾಡದೇ ಇದ್ದರೆ ನಾನು ನೋಡುವಂಥದ್ದು ಈಗ ನಾನು ಹೇಳಿರ್ತಕ್ಕಂಥ ಅಧಿಕಾರಿಗಳು ಇಂಜಿನಿಯರ್ಸ್ ಇದ್ದಾರೆ. ಅದಕ್ಕೆ ಆ ಇಂಜಿನಿಯರ್ಸ್ ಅವ್ರು ಏನು ಮಾಡಿದ್ದಾರೆ ನಮ್ಗೆ ಗೊತ್ತಿಲ್ಲ. ನಾಳೆಗೆ ಇದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಮಾಹಿತಿ ಅಡಿಯಲ್ಲಿ ಇದು ಸಣ್ಣ ವಿಷಯ ಅಲ್ಲ. ಈ 5 ಕೋಟಿ 6 ಕೋಟಿ 7 ಕೋಟಿ ಕೆಲವು ಗ್ರಾಮ ಪಂಚಾಯತಲ್ಲಿ ಎಲ್ಲರೂ ಮಾಡಿರೋಂಥದ್ದು. ಕೆಲವು ಗ್ರಾಮ ಪಂಚಾಯತಲ್ಲಿ ಗ್ರಾಮ ಪಂಚಾಯತಿನ ಪೈಪ್ ಇದೆ. ಆ ಪೈಪಿಗೆ ನೀರು ಹಾಯಿಸಿ ಅಲ್ಲಿಂದ ಕೆಲವರು ನಲ್ಲಿ ನೀರು ಕೊಟ್ಟಿದ್ದಾರೆ. ಆ ಕೆಲವು ಗ್ರಾಮ ಪಂಚಾಯತ್ ಹೇಳಿದ್ರೆ ಜಲ್ ಜೀವನ್ ಮಿಷನ್ ಬಂದು ನಮ್ಮೆಲ್ಲ ನಮ್ಮೆಲ್ಲ ವಾಟರ್ ಸಪ್ಲೈ ಸ್ಕೀಮೇ ಹಾಳಾಗಿದೆ ಅಂತೇಳಿ. ಇದನ್ನು ಯಾರು ಹೊಣೆ ಮಾಡಬೇಕು? ನಾವು ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿಮ್ಗೆ ಗೊತ್ತಿದೆ, ನಮ್ಮ ಎತ್ತರ ಭಾಗ ಗದ್ದಿನಿತ್ಲು, ದುರ್ಬಿ, ಆ ಭಾಗದಲ್ಲಿ ಬೈಂದೂರು, ತೊಂಡೆಮಕ್ಕಿ, ವಿದ್ಯಾನಗರ, ಈ ಪೇಟೆ ಎಲ್ಲ ಕಂಡ್ರೂ ನೀರಿಲ್ಲ. ಯಾರಿಗೂ ಕುಡಿಯುವ ನೀರಿಗೆ ಇವತ್ತು ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಸರ್ಕಾರ ಇಷ್ಟೊಂದು ಹಣ ಕೊಟ್ಟು ಒಂದು ಒಳ್ಳೆಯದಾಗಬೇಕು, ಮನೆ ಮನೆ ನೀರು ಕೊಡಬೇಕು, ಶುದ್ಧ ಕುಡಿಯುವ ನೀರು ಕೊಡಬೇಕಂತೇಳಿ
ಸರ್ಕಾರ ಈ ದೊಡ್ಡ ರೀತಿಯಾಗಿರ್ತಕ್ಕಂಥ ಹಣವನ್ನು ಕೊಟ್ಟರು ಸಹ ಇಲ್ಲಿಯ ಅಧಿಕಾರಿಗಳು, ಇಲ್ಲಿಯ ಇಂಜಿನಿಯರ್ಗಳು ಅದನ್ನು ಸರಿಯಾಗಿ ಕೆಲಸ ಮಾಡಿಸಿದೆ. ಈ ರೀತಿ ಆಗಿರ್ತಕ್ಕಂಥ ಹಗಲು ದರೋಡೆ ಆಗಿದೆ ಅಂತ ಹೇಳಿದ್ರೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಖಂಡಿತವಾಗಿ ಯಾವ ಗ್ರಾಮ ಪಂಚಾಯತ್ನಲ್ಲಿ ಯಾವ PDO ಈಗ ಸಂಬಂಧಪಟ್ಟ ಹಾಗೆ ಹ್ಯಾಂಡ್ ಓವರ್ ಲೆಟರ್ ಕೊಟ್ಟಿದ್ದಾರೆ, ಖಂಡಿತವಾಗಿ ಹೇಳ್ತೇನೆ ಅವರು ಖಂಡಿತವಾಗಿ ಜೈಲಿಗೆ ಹೋಗ್ತಾರೆ. ಅವರು ಜೈಲಿಗೆ 198 ಕೋಟಿಯಲ್ಲಿ 80% ಬಿಲ್ ಹೋಗಿದೆ. 80%. ಸ್ವಲ್ಪ ಯಾವುದೋ ಹೆಚ್ಚಿನ ಕೆಲವು ಗ್ರಾಮ ಪಂಚಾಯತ್ಗಳು ಈಗಾಗಲೇ ಹ್ಯಾಂಡ್ ಓವರ್ ಲೆಟರ್ ಕೊಟ್ಟಾಗಿದೆ. ಕಂಪ್ಲೀಷನ್ ಹ್ಯಾಂಡ್ ಓವರ್ ಕೊಟ್ಟಿದ್ದಾರೆ ಕೆಲವು ಪಂಚಾಯತರು. ಅದರಿಂದ ಇದನ್ನ ಸುಮ್ಮನೆ ಕೂತ್ಕೊಳ್ಳೋ ಪ್ರಶ್ನೆ ಇಲ್ಲ. ಈಗ ನಮಗೆ ನಿಮ್ಗೆ ಗೊತ್ತಿದೆ ಈಗ ನಾನು ಹೇಳ್ತಕ್ಕಂಥದ್ದು ಇದನ್ನೀಗ ಇಂಪ್ಲಿಮೆಂಟ್ ಸರ್ಕಾರ ಮತ್ತು ವ್ಯವಸ್ಥೆಯಲ್ಲಿ ಹಣ ಬಂದಿದೆ ಇವತ್ತೀಗ, ಗೊತ್ತಾಯ್ತಾ? ಹಣ ಬಂದವಾಗ ಇದನ್ನು ಇಂಪ್ಲಿಮೆಂಟೇಷನ್ ಮಾಡ್ತಿರ್ತಕ್ಕಂಥ ಅಧಿಕಾರಿಗಳು ಮಾಡಬೇಕಾಗಿದೆ, ಇಂಜಿನಿಯರ್ಗಳು ಮಾಡಬೇಕಾಗಿದೆ. ಇದನ್ನು ಈಗ ನಮಗೆ ಇದನ್ನು ಮಾಹಿತಿ ತೆಗೆದಾಗ ಇದೆಲ್ಲ ಬಂದಿದೆ ಇವತ್ತೀಗ. ಮುಂದಿನ ದಿವಸಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರು ಭಾಗಿಯಾಗಿದ್ದಾರೆ ಅವ್ರ ವಿರುದ್ಧ ನಾವು ಇವತ್ತು ಹೋರಾಟಕ್ಕೆ ಇಳಿಯುವುದು ನಿಶ್ಚಿತ. ಮತ್ತು ಖಂಡಿತವಾಗಿ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಾನು ಕರೆಕ್ಟಾಗಿ ಒಂದು ಸಂದೇಶವನ್ನು ಕೊಟ್ಟಿದ್ದೇನೆ. ಪ್ರತಿ ಗ್ರಾಮ ಪಂಚಾಯತ್ಗೆ ಹೋಗ್ತೇವೆ, ಅಲ್ಲಿ ಗ್ರಾಮಸ್ಥರಿಗೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳ್ತೇವೆ. ಯಾಕಂದರೆ ಮಾನ ಮರ್ಯಾದೆ ಬೇಕು. ಯಾಕಂದರೆ ಇನ್ನೊಮ್ಮೆ ಮತ್ತೊಂದು ಸಲ ಈ ನೀರಿಗಾಗಿ ನಮಗೆ ಸರ್ಕಾರ ದುಡ್ಡು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಇನ್ನು ಜೀವಮಾನ ಕೊಡಲಿಕ್ಕಿಲ್ಲ. ಲಕ್ಷಾಂತರ ಕೋಟಿ ಇದು. ಈ ಕೋಟಿ ಹಣವನ್ನು ನಮ್ಮ ಮನೆಗೆ ನೀರು ಕೊಡಿ ಅಂತ ಹೇಳಿದ್ರೆ ಇವರು ಕಂಟೈನರ್ದಾರಿಗೆ ಬಿಲ್ ಮಾಡಿ ಕಳಿಸಿರೋದು ಹೇಳ್ರೆ, ಕಂಟೈನರ್ ಬಿಲ್ ಮಾಡ್ಕೊಂಡಾರ ಅವರು, ನೀರಿಲ್ಲ. ಬೈಂದೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಈ ಒಂದು ಜಲ್ ಜೀವನ್ ಮಿಷನ್ ಅಡಿ ಏನು ಕೆಲಸ ಆಗಿದೆ ಇದು ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತ ಹೇಳ್ತೇನೆ ನಾನು. ಬ್ರಹ್ಮಾಂಡ ಭ್ರಷ್ಟಾಚಾರ. ಏನು ಮೂಲ ಯೋಜನೆ ಏನಿದೆ ನಮ್ಮದು, ಜನರಿಗೆ ನೀರು ಕೊಡಬೇಕಂತೇಳಿ ಏನು ಇವತ್ತು ಯೋಚನೆ ಇದೆ, ನೀರು ಕೊಡದೇ ಇದ್ದರೆ ಅದು ಭ್ರಷ್ಟಾಚಾರ ಅನ್ನೋದು. ಪೈಪ್ ಯಾರಿಗಾಗಿ ಹಾಕಿದ್ದಾರೆ ಇವರು? ಪೈಪ್ ಹಾಕ್ಲಿಕ್ಕೆ ಹೇಳಿದ್ದಾರೆ ಇವರಿಗೆ. ಯಾವ ಮನೆ ನಲ್ಲಿ ನೀರು ಬರ್ತಳಿ ಇವತ್ತು? ನಾವು ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಹೋಗುವ, ಇವತ್ತು ಪ್ರತಿ ಮನೆಗೆ ಹೋಗುವ. ಒಂದು ಮನೆಯವರು ಸಹ ನಮಗೆ ಡೈಲಿ ನೀರು ಬರ್ತದೆ ಅನ್ನೋ ಮಾತನ್ನು ಒಬ್ಬ ಗ್ರಾಮಸ್ಥ ಹೇಳಿ ಇವತ್ತು. ಅವರು ಅದ್ರ ಬಗ್ಗೆ ಎಲ್ಲ ಭೇಟಿ ಮಾಡ್ತಿದ್ದಾರೆ. ಅವರವರು ಅಧಿಕಾರಿಗಳ ಲೆವೆಲ್ ಅವರವ್ರ ಸಭೆಗಳನ್ನ ಮಾಡ್ತಾ ಇದ್ದಾರೆ. ನನಗೆ ಅದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ನಂಗೆ ಗೊತ್ತಿಲ್ಲ. ಆದರೆ ನಾನು ಇವತ್ತು ಇದನ್ನು ಸ್ಟಡಿ ಮಾಡಿದವಾಗ, ಯಾವಾಗ ನಾನು ಇದನ್ನು ಅಧಿಕಾರಿಗಳ ಲೆವೆಲಲ್ಲಿ ಮತ್ತು ಪ್ರತಿ ಗ್ರಾಮ ಪಂಚಾಯತಿಗೆ ಭೇಟಿಯನ್ನು ಕೊಟ್ಟು ವಿಚಾರ ತಿಳ್ಕೊಂಡಾಗ ಇದು ಅಂತೂ ದೊಡ್ಡ ಹಗರಣ. ಈ ಹಗರಣವನ್ನು ನಾವು ಬಿಡುವುದಿಲ್ಲ. ಇದನ್ನು ಬಯಲಿಗೆ ತಂದೆ ತರ್ತೇವೆ. ಪ್ರತಿ ಪಂಚಾಯತಿಗೆ ಹೋಗ್ತೇವೆ, ಅಲ್ಲಿ ಗ್ರಾಮ ಸಭೆ ಮಾಡ್ತೇವೆ. ಗ್ರಾಮ ಸಭೆ ಮಾಡಿ ಯಾಕಂದರೆ ನಾಳೆ ಮಾರ್ಚ್, ಏಪ್ರಿಲ್, ಮೇ ಈ ಹಣದಲ್ಲಿ ನಾಳೀಗ ಕುಡಿಯುವ ನೀರಿನ ಬರಗಾಲ ಶುರುವಾಗಿದೆ. ಕುಡಿಯುವ ನೀರಿನ ಬರಗಾಲ ಶುರುವಾಗಿದೆ. ಜನ ಇವತ್ತು ನೀರಿಗಾಗಿ ಪರದಾಡ್ತಾ ಇದ್ದಾರೆ. ನಮಗೆ ನೀರಿರುವವರಿಗೆ ಗೊತ್ತಾಗುವುದಿಲ್ಲ. ನೀರು ಇಲ್ಲದೆ ಇರ್ತಕ್ಕಂಥವು ಅನುಭವಿಸ್ತಾರೆ. ಬೆಳಿಗ್ಗೆ ಎಷ್ಟೊತ್ತಿಗೆ ನೀರು ಬರ್ತದೆ, ನಾವು ಬಟ್ಟೆ ಒಗಿಬೇಕು, ಸ್ನಾನ ಮಾಡಬೇಕು, ಆಫೀಸಿಗೆ ಹೋಗಬೇಕು, ಮಕ್ಕಳನ್ನು ಶಾಲೆ ಕಳಿಸ್ಬೇಕು. ನೀರಿಲ್ಲದ್ರೆ ಏನು ಮಾಡಲಿ ಸಾಧ್ಯ ಉಂಟು? ಕೆಲವು ಹೇಳಲ್ಲ, ಅಂಥ ದೊಡ್ಡ ಪರಿಸ್ಥಿತಿ ಪಾಪ. ನಾವು ಇಷ್ಟು 100 ಕೋಟಿ ಹಣವನ್ನು ಸರ್ಕಾರ ಕೊಟ್ಟರು, ವ್ಯವಸ್ಥೆ ಕೊಟ್ಟರು, ಅದು ಉಪಯೋಗ ಮಾಡಲಿಕ್ಕೆ ನಮ್ಮ ಹತ್ರ ಯೋಗ್ಯತೆ ಇಲ್ಲದ್ರ ಮೇಲೆ ನಾವು ಇವತ್ತು ರಾಜಕೀಯ ವ್ಯವಸ್ಥೆ ನಾವೇ ಹಾಕಿರ್ಬೇಕು. ಇವತ್ತು ನಮ್ಗೆ ಯಾಕೆ ಬರೀ ನಾವು ರಾಜಕಾರಣ ಮಾತ್ರ ಮಾಡೋದು? ರಾಜಕಾರಣದ ಜೊತೆಗೆ ಜನರಿಗೆ ನ್ಯಾಯ ಕೊಡುವಂಥ ಕೆಲಸವನ್ನು ಇವತ್ತು ನಾವು ಮಾಡಬೇಕಾಗಿದೆ. ಇವತ್ತು ಸುಮ್ಮನೆ ನಾವು ನಮಗೇನೋ ಹುದ್ದೆ ಕೊಟ್ಟಿದ್ದಲ್ಲಿ ಆ ಹುದ್ದೆಗೆ ಸೀಮಿತ ಆಗಿರಬಾರ್ದು. ಖಂಡಿತ ನಾವು ಇವತ್ತು ಪ್ರತಿ ಪಂಚಾಯತಿನ ಎಲ್ಲ PDOಗಳ ಹತ್ರ ನಾವು ಇವತ್ತು ಮಾತಾಡಿದ್ದೇನೆ. ಈಗ ನಾನು ಹೇಳ್ತಕ್ಕಂಥದ್ದು ಈ ಭ್ರಷ್ಟಾಚಾರ ಅಂತಕ್ಕಂಥದ್ದು ಇದಕ್ಕೆ ಈ ಒಂದು ಯೋಜನೆಗೆ ಸಂಬಂಧಪಟ್ಟಾಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು. ತನಿಖೆ ಆಗದೆ ಯಾರು ಭ್ರಷ್ಟಾಚಾರ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಕಂಡ ನಮ್ಮ ಮೇಲ್ನೋಟಕ್ಕೆ ಹೇಳ್ತೇನೆ ಇದರ ಅಧಿಕಾರಿಗಳು ಶಾಮೀಲಾಗಿದ್ದಾರೆ.
ಅಲ್ಲ, ನನಗೆ ಅದೇನು ಮಾಹಿತಿ ಬರಲ್ಲ ಅದ್ರ ಬಗ್ಗೆ. ನನಗೆ ಮಾಹಿತಿ ಸಿಕ್ಕಿದ್ದೀಗ ಅಲ್ಲ, ಅಧಿಕಾರಿಗಳು ಮಾಡೋ ಭ್ರಷ್ಟಾಚಾರ ಅಲ್ಲ ಕೇಳೋದನ್ನ ನಾನು ಹೇಳ್ತಕ್ಕಂಥದ್ದು. ಈಗ ಅದನ್ನೇ ನಾವು ಅರ್ಥ ಮಾಡಬೇಕಲ್ಲ. ಈಗ ನಾನು ಹೇಳ್ತೇನೆ, ಇದರಲ್ಲಿ ಈ ಒಂದು ಈಗ ನಾವೀಗ ನಮ್ಮ ಹತ್ರ ದೂರು ಬಂದಿದೆ. ಈಗ ದೂರು ಬಂದಿದ್ದು ನಾವೇನು ಮಾಡ್ತೇವೆ ಕೇಂದ್ರ ಇದನ್ನೀಗ ಉನ್ನತ ಮಟ್ಟದ ತನಿಖೆ ಮಾಡ್ತೇವೆ, ಮತ್ತು ಗ್ರಾಮ ಪಂಚಾಯತಿಗಳಿಗೆ ಹೋಗ್ತಿದೆ. ಇದರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ, ಅಲ್ಲ ಅಧಿಕಾರಿಗಳಿರಲಿ ರಾಜಕಾರಣಿಗಳಿರಲಿ, ಶಾಮೀಲಾಗಿದ್ದರೆ ಖಂಡಿತವಾಗಿ ಬಿಡುವುದಿಲ್ಲ. ನಾವು ಇದನ್ನು ಲೋಕಾಯುಕ್ತಕ್ಕೆ ನಾವು ಇದನ್ನು ರೆಫರ್ ಮಾಡ್ತೇವೆ. ಯಾವುದು ಈ ಒಂದು ಏನು ಇವತ್ತು ಜಲ್ ಜೀವನ್ ಮಿಷನ್ ಅಡಿ ಜನರಿಗೆ ಏನು ನೀರನ್ನು ಕೊಡಲಿಲ್ಲ, ಇದರ ವಿರುದ್ಧ ನಾನು ನಮ್ಮ ಟೀಮ್, ನಮ್ಮ ರೈತ ಸಂಘ ಖಂಡಿತವಾಗಿ ಅದನ್ನು ಯಾರ್ಯಾರಿಗೆ ಹೇಳಬೇಕು. ಈಗ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಪಂಚಾಯತ್ ಸಿಒಗಳಿಗೆ, ಪ್ರತಿ ಪಂಚಾಯತ್ಗಳಿಗೆ ಗ್ರಾಮ ಸಭೆಯನ್ನು ಮಾಡೋದ್ರ ಮುಖಾಂತರ ಮಾಹಿತಿಯನ್ನು ಕೊಡ್ತೇವೆ. ಈಗ ವೈಫಲ್ಯ ಯಾರನ್ನೆಲ್ಲ ಹೊಡಿಬೇಕಲ್ಲ. ಈಗ ಇದರಲ್ಲಿ ಅವರೆಲ್ಲ ನಮಗೆ ನಮಗೆ ಇದು ದೊಡ್ಡ ಹಗರಣ ಆಗಿದೆ ಅಂತೇಳಿ ನಮಗೆ ಒಂದು ವಾರದಿಂದ ನಮ್ಗೆ ಗೊತ್ತಾಗಿದೆ. ನಮ್ಗೆ ಮೊದಲು ಗೊತ್ತಿಲ್ಲ. ಇದರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ, ಯಾರ್ಯಾರು ಇದರಲ್ಲಿ ಇದ್ದಾರೆ ಅನ್ನೋದನ್ನು ಮುಂದೆ ತನಿಖೆಯಲ್ಲಿ ಹಿಡಿಬೇಕಲ್ಲ. ಡಾಟಾವನ್ನು ಇಂಜಿನಿಯರ್ ಕಚೇರಿಯಲ್ಲಿ ಕೊಟ್ಟಿದ್ದಾರೆ ಅವರಿಗೆ ಅಧಿಕೃತ ಮಾಹಿತಿ. ಇದಂತಕ್ಕಂಥ ಅಧಿಕೃತ ಮಾಹಿತಿ. ಹಾಂ, ಅಲ್ಲ ಅದನ್ನು ನಾನು ಅವಳಿಗೂ ಯಾಕೆ ಕಂಡ್ರೆ ಇದೊಂದು ಮುಗಿಸ್ಕೊಂಡು ಆ ವರ ಯೋಜನೆಯನ್ನು ಕೇಳಬೇಕಂತಿದೆ. ಯಾಕೆ ಕಂಡ್ರೆ ಅದಕ್ಕೆ ಮಾತ್ರ ಹೋರಾಟ ಅಲ್ಲ, ಅಲ್ಲಿ ಅದು ರೈತರ ಬೆಳೆಗಾಗಿ ಹೋರಾಟ. ಇದು ಇಡೀ ವಿಧಾನಸಭಾ ಕ್ಷೇತ್ರದ ಪ್ರತಿ ಮನೆಯ ಕುಡಿಯುವ ನೀರಿಗಾಗಿ ಹೋರಾಟ. ಇದಕ್ಕೆ ಪ್ರತಿಯೊಬ್ಬ ರಾಜಕೀಯ ಪಕ್ಷಕ್ಕೂ ಇಚ್ಛಾಶಕ್ತಿ ಬೇಕು, ಪ್ರತಿಯೊಬ್ಬ ಜನಪ್ರತಿನಿಧಿಗಳಿಗೂ ಇಚ್ಛಾಶಕ್ತಿ ಬೇಕು. ಇಚ್ಛಾಶಕ್ತಿ ಮಾಡುವ ಬಗ್ಗೆ ನಾವೀಗ ಇವತ್ತು ಈಗ ಮಾಧ್ಯಮದ ಮುಖಾಂತರ ಹೋದ ಕೂಡಲೇ ಈಗ ನಾಳೆಗೆ ಇಚ್ಛಾಶಕ್ತಿ ಪ್ರದರ್ಶನ ಆಗ್ತದೆ. ಕೆಲವ್ರದ್ದು ಇಚ್ಛಾಶಕ್ತಿ ಪ್ರದರ್ಶನ ಮಾಡಲೇಬೇಕು. ನಾವೇನು ಬೆಂಡಾಗುವುದಿಲ್ಲ. ನಿಮ್ಗೆ ಗೊತ್ತಿದೆ, ಹೊಯ್ಗೆ ವಿಚಾರದಲ್ಲಿ ನಮ್ಮ ನಿಲುವು ಇವತ್ತು ಸ್ಪಷ್ಟ ಇದೆ. ಯಾಕೆ ಕಂಡ್ರೆ ಅಲ್ಲೂ ಸಹ ಹಾಗೆ ಇವತ್ತು ಲ್ಯಾಂಡ್ ಆರ್ಮಿ, PWD, ಪೋರ್ಟ್ ಆ್ಯಂಡ್ ಫಿಶರೀಸ್ ಬೇರೆ ಬೇರೆ ಇಲಾಖೆ ಮುಖಾಂತರ ಅವರು ಪರ್ಮಿಷನ್ ತಗೊಂಡು ಇವರು ಹೊಯ್ಗೆ ವ್ಯಾಪಾರ ಮಾಡ್ತಾರೆ. ನಮ್ಮದು ಅದರಲ್ಲಿ ಅದಕ್ಕೂ ಸಹ ವಿರೋಧ ಮಾಡಿದ್ದೇವೆ, ಮುಂದೆ ಸಹ ಅದಕ್ಕೆ ವಿರೋಧ ಇದೆ. ಯಾವುದರಲ್ಲೂ ನಮ್ಮ ಹೋರಾಟ ಅಂತಕ್ಕಂಥದ್ದು ಖಂಡಿತವಾಗಿ ಯಾವ್ಯಾವುದಕ್ಕೆಲ್ಲ ಮಾಡಬೇಕು ಆ ಹೋರಾಟಗಳನ್ನು ಖಂಡಿತ ಮಾಡ್ತೇವೆ. ಅದನ್ನು ಅದಕ್ಕೆ ಆದ್ದರಿಂದ ನಾನು ಹೇಳ್ತಕ್ಕಂಥದ್ದು ಏನು ಇವತ್ತು ನೇರ ಜವಾಬ್ದಾರಿ ಜಿಲ್ಲಾಡಳಿತ, ಸಂಬಂಧಪಟ್ಟಿರ್ತಕ್ಕಂಥ ಇಂಜಿನಿಯರಿಂಗ್ ಇಲಾಖೆ, ಜಿಲ್ಲಾಡಳಿತ ಉತ್ತರ ಕೊಡಬೇಕು. ಜಿಲ್ಲಾಡಳಿತ ಬೇರೆ ಬೇರೆ ಅವರು ಕಾನೂನು ತಿದ್ದುಪಡಿ ಮಾಡ್ತಾರೆ, ಅಲ್ಲೇ ಕೂತ್ಕೊಳ್ತಾರೆ. ಅವ್ರಿಗೆ ಇಲ್ಲಿ ಬಂದು ಮಾಡ್ಲಿಕ್ಕಾಗಲ್ಲ, ಇಲ್ಲಿ ಬಂದು ಮಾಡ್ಬೇಕಲ್ಲ ಕಂಡ ಹೇಳಲ್ಲ. ಇದು ತುಂಬ ಜನ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಈ ಹಣ ಬಂದು ಗ್ರಾಮ ಪಂಚಾಯತ್ರಿಗೆ ಗೊತ್ತಿಲ್ಲ, ಬರುವುದೇ ಇಲ್ಲ, ಗೊತ್ತಿಲ್ಲ ಅವರಿಗೆ ಏನು ಕಾಮಗಾರಿ ಆಗ್ತಿದೆ ಹೇಳಿ. ಜಿಲ್ಲಾಡಳಿತಕ್ಕೂ ಗೊತ್ತಿಲ್ಲ, ತಾಲೂಕು ಆಡಳಿತ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅದರಿಂದ ಇದೊಂದು ದೊಡ್ಡ, ಇದು ಬೈಂದೂರು ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ದೊಡ್ಡ ಸಮಸ್ಯೆಗಳಿವಲ್ಲ ಜಲ್ ಜೀವನ್ ಮಿಷನ್. ಹಾಂ, ನಿರ್ಣಯ ಬೇಕು. ನಿರ್ಣಯ ಯಾವುದೇ ಗ್ರಾಮ ಪಂಚಾಯತ್ನಲ್ಲಿ ನಿರ್ಣಯ ಮಾಡೋದಕ್ಕೆ ಸ್ಪಷ್ಟವಾಗಿ ಸೈನ್ ತಗೊಂತಾರೆ. ಆ ಪಂಚಾಯತ್ ನಿರ್ಣಯದಲ್ಲಿ ಏನು ಬರೀತಾರೆ ಅಂತ ಹೇಳಿ ಆ ಗ್ರಾಮ ಪಂಚಾಯತ್ ಮೆಂಬರಿಗೆ ಗೊತ್ತಿರೋದಿಲ್ಲ. ಅದರಿಂದ ಈ ಒಂದು ಹೋರಾಟವನ್ನು, ಇದೊಂದು ಜಲ್ ಜೀವನ್ ಮಿಷನ್ ಪ್ರತಿ ಗ್ರಾಮ ಪಂಚಾಯತಲ್ಲಿ ಏನು ಕೆಲಸ ಆಗಿದೆ, ಇದೊಂದು ದೊಡ್ಡ ರೀತಿಯಾಗಿರ್ತಕ್ಕಂಥ ಭ್ರಷ್ಟಾಚಾರ. ಇದನ್ನು ಯಾವುದೇ ಕಾರಣಕ್ಕೂ ನಾವು ಬಿಡುವ ಪ್ರಶ್ನೆ ಇಲ್ಲ. ಪ್ರತಿ ಗ್ರಾಮ ಪಂಚಾಯತಿಗೆ ಹೋಗಿ ಇದರ ವಿರುದ್ಧ ರೈತ ಸಂಘ ಹೋರಾಟವನ್ನು ಮಾಡ್ತದೆ. ಮತ್ತು ಏನು ಮನೆಗೆ ಕುಡಿಯುವ ನೀರನ್ನು ಕೊಡಬೇಕು ಅಂತೇಳಿ ಏನು ಹೋರಾಟ ಇದೆ, ಖಂಡಿತವಾಗಿ ಆ ಹೋರಾಟಕ್ಕೆ ನಾವು ಹೋಗ್ತೇವೆ. ಮತ್ತು ಕುಡಿಯುವ ನೀರಿಗಾಗಿ ಪ್ರತಿ ಪಂಚಾಯತಿಗೆ ಹೋರಾಟವನ್ನು ಮಾಡಿ ಕುಡಿಯುವ ನೀರಿಗಾಗಿ ಹೋರಾಟ ಅನ್ನುವಂಥ ಒಂದು ಹೋರಾಟದಲ್ಲಿ ಈ ಒಂದು ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಹೇಳ್ತಾ ಇದ್ದೇವೆ.
ಇನ್ನೊಂದು ವಾರದಲ್ಲಿ ಶುರುವಾಗ್ತದೆ, ಅದು ಶಿರೂರಿಂದ ಶುರುವಾಗ್ತದೆ. ಈಗ ಶಿರೂರಿಂದ ಇದು ಹೋರಾಟವನ್ನು ಕೈ ತಗೊಳ್ತೇವೆ. ಇದು ಒಂದು ಹೋರಾಟ.